टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಧ್ಯಕ್ಷ ಒಂದು ನಿಲುವಳಿ ಸೂಚನೆ ತಂದಿದ್ದೇವೆ. ನಮ್ಮ ಹಾಸನಲ್ಲಿ ಕೃಷಿ ಕಾಲೇಜು ಸುಮಾರು 25 ವರ್ಷ ನಡೀತಾ ಇದೆ. ಆ ಕಾಲೇಜನ್ನ ಮಂಡ್ಯದಲ್ಲಿ ಮಾಡಲಿ. ನಮ್ದು ಆಯ್ತು, ನೋಡ್ತೇನೆ ಈಗ. ನಾನು ಹೋಗ್ತೇನೆ. ಅಲ್ಲ, ಒಂದು ಸೆಕೆಂಡ್. ಅಲ್ಲ, ಪ್ರಸ್ತಾಪ ಮಾಡ್ತೇನೆ. ಅಲ್ಲ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ನೋಡಿ, ನೀವು ರೇವಣ್ಣ ಅವರು, ಸುರೇಶ್ ಅವರು, ಬಾಲಕೃಷ್ಣ ಅವರಿದ್ದಾರೆ, ನೀವು ನೋಡಿ, ನಿನ್ನೆ ಈ ಬಿಲ್ ಪಾಸ್ ಆಯಿತು. ಈ ಬಿಲ್ಲಲ್ಲಿ ನಿಮಗೆ ಮಾತಾಡಲಿಕ್ಕೆ ಬೇಕಾದಂಥ ಅವಕಾಶ ಇತ್ತು ಸರ್. ಬಿಲ್ಲಿಗೂ ನೋಡಿ ಸರ್, ಅಲ್ಲ, ಮುಂಚೆ ಮುಗಿಸ್ತೇನೆ ನಾನು. ಒಂದು ಅವಾಗ ಬೇಕಾದಷ್ಟು ಅವಕಾಶದ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಬೇರೆ ಮಾಡಲಿಕ್ಕಿಲ್ಲ. ಇನ್ನು ನೆಕ್ಸ್ಟ್, ಈಗ ಬಜೆಟ್ ಬಗ್ಗೆ ನಿಮ್ಗೆ ಮಾತಾಡಲಿಕ್ಕಿದೆ. ಈ ಬಜೆಟಲ್ಲಿ ಎಷ್ಟು ಕೂಡ ನಿಮಗೆ ಇದರ ಬಗ್ಗೆ ನಮಗೆ ಮಾತಾಡಿಕೊಂಡು ಹೋಗ್ಬೋದು. ಈಗ ನೀವು ಇದನ್ನು ಈಗ ಕೊಟ್ಟಿದ್ದೀರಿ, ಆದ ಕಾರಣ ಈ ನಿಮ್ಮ ಯಾಕೆಂತ ಹೇಳಿದರೆ ಈ ಸಬ್ಜೆಕ್ಟ್ ಮತ್ತು ನೀವು ಬಜೆಟ್ ಅದನ್ನು ಒಟ್ಟಿಗೆ ನೀವು ಅದು ಚರ್ಚೆ ಮಾಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವೇದವ್ಯಾಸ್ ಕಾಮತ್, ಈಗ ಮಾನ್ಯ ಸಭಾಧ್ಯಕ್ಷರೇ, ಬಡ್ಜೆಟಲ್ಲಿ ಮಾತಾಡೋದು ಗೊತ್ತಿದೆ ಅಥವಾ ಎಲ್ಲ ಇದು ಗೊತ್ತಿರಬೇಕು. ನಾನು 30 ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಅದನ್ನು ನಾನು ಹೇಳೋದು. ಆದರೆ ನೋಡಿ, 16 ತಂದರು ನೀವು 3 ದಿವಸ ಬಂತು ಅಜೆಂಡಾದಲ್ಲಿ, ಅದನ್ನು ಅಲೋ ಮಾಡಲಿಲ್ಲ. ಈಗ ನಿಯಮ 60ರಲ್ಲಿ ಯಾವ ವಿಷಯ ಏನು ತರಬೇಕು ಅನ್ನೋದು ನನಗೆ ಗೊತ್ತಿದೆ. ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಕು. ಏಕೆಂದರೆ 20-25 ವರ್ಷದಿಂದ ಹಾಸನದಲ್ಲಿ ಕೃಷಿ ಕಾಲೇಜ್ ನಡೀತಾ ಇದೆ. ಅದು ಬೆಂಗಳೂರು ಯೂನಿವರ್ಸಿಟಿಲಿದೆ. ಲಾಸ್ಟ್ ಟೈಮು ಇದೇ ರೀತಿ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಮಾಡಿದ್ರು ನಮ್ಮದು ಹಾಸನದ್ದು. ಶಿವಮೊಗ್ಗ ಹೊಸ ಯೂನಿವರ್ಸಿಟಿ ಮಾಡುವಾಗ ಅದನ್ನು ಹೇಳಿ ಇದೇ ವಿಧಾನಸಭೆ ಒಳಗೆ ಅದನ್ನು ರದ್ದು ಮಾಡಿ ಮತ್ತೆ ಹಾಸನದಲ್ಲೇ ಮುಂದುವರಿಸಿ ಬೆಂಗಳೂರಿನಲ್ಲಿ ಮುಂದುವರಿಸೋದಕ್ಕೆ ಅವಕಾಶ ಕೊಟ್ಟರು. ಆಯಿತು. ಅದರಿಂದ ನಾವು ಹೇಳೋದು ಮಂಡ್ಯದಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸರ್. ಈಗ ಕೆಲಸ ಮಾಡಿ, ಈಗ 60 ತಗೊಳ್ಳಿಕ್ಕೆ ಆಗೋದಿಲ್ಲ. ನಾನು 60 ಕನ್ವರ್ಟ್ ಮಾಡಿ ಅರ್ಧ ಗಂಟೆ ಚರ್ಚೆ ಮಾಡ್ತೇನೆ.